ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ನೋಡ್ತಾ ಇದ್ದೀರಿ ಅಗ್ನಿ ಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 37ನೇ ಭಾಗವನ್ನು. ರಾಘವ್ ಅವರನ್ನು ಮನವೊಲಿಸಿ ಅವರಿಗೆ ನೋವಾಗದಂತೆ ಮಾತನಾಡಿ ಸಂತೈಸಿದಳು ಪ್ರಣತಿ. ಇಬ್ಬರೂ ಆ ಕೊಳದ ಬಳಿಯಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತರು. ಭಾರ್ಗವ್ ಅವರು ತುಂಬ ಪ್ಲ್ಯಾನ್ ಮಾಡಿಸಿದ ಹೊಂಡವದು. ಮಗಳ ಜೊತೆ ಕುಳಿತು ಅದೆಷ್ಟು ಹೊತ್ತು ಹರಟಿದ್ದರು. ಪ್ರಣತಿಗೆ ಈಗ ಅದೆಲ್ಲ ನೆನಪು ಮಾತ್ರ. ಅಂಕಲ್, ನೀವು ಆಗಾಗ ಬರ್ತಾ ಇರಬೇಕು ಆಯಿತಾ? ಆಮೇಲೆ ನಿಮ್ಮ ಮನೆಗೆ ಹೋದ್ಮೇಲೆ ನನ್ನ ಮರಿಬಾರ್ದು. ರಾಘವ್ ಭುಜಕ್ಕೆ ಹೊರಗೆ ಕೂತು ಹೇಳಿದಳು ಪ್ರಣತಿ. ಚೇಚೆ ಇಲ್ಲಮ್ಮ, ನೀನು ಕೂಡ ಆಗಾಗ ಬರ್ತಾ ಇರಬೇಕು ಆಯಿತಾ? ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳೋಕೆ ಹೋಗ್ಬೇಡ ಕಂದ. ಅವಳ ತಲೆ ಸವರಿದರು. ಇಲ್ಲ ಅಂಕಲ್, ಖಂಡಿತ ಬರ್ತೀನಿ, ಭರವಸೆ ನೀಡಿದಳು. ಪುಟ್ಟ, ಇನ್ಮೇಲೆ ನಿನ್ನ ಸಹಾಯಕ್ಕೆ ವಿವೇಕ್ ನಿನ್ನ ಜೊತೆಗೇ ಇರ್ತಾನೆ ಆಯಿತಾ ಎಂದು ಹೇಳಿದರು. ತಲೆ ಎತ್ತಿ ಅವರತ್ತ ನೋಡಿದಳು. ಕಂಪ್ನಿ ನಿಮ್ಮ ಮಗನೊಟ್ಟಿಗಲ್ವಾ ಅಂಕಲ್ ಟೈಅಪ್ ಮಾಡಿರೋದು ಅಪ್ಪ ಎಂದಳು. ಟೈಅಪ್ ಮಾಡಿಸ್ಕೊಂಡು ಕಾರಣ ಬೇರೆದೇ ಇತ್ತು. ಮೇ ಬಿ ಗೌತಮ್ಗೆ ನೀನು ನಮ್ಮೊಟ್ಟಿಗೆ ಬರೋಕ್ಕೆ ಒಪ್ಪೋದಿಲ್ಲ ಅಂತ ತಿಳಿದಿತ್ತು ಅನಿಸುತ್ತೆ. ಅವನೇ ಇದನ್ನು ಹೇಳಿದ್ದು. ಮ್ಯಾನೇಜ್ಮೆಂಟೆಲ್ಲ ನಿನಗೆ ತಿಳಿಯೋವರೆಗೂ ವಿವೇಕ್ ನಿನ್ನ ಜೊತೆ ಇರ್ತಾನೆ. ಅವನು ತುಂಬ ಬ್ರಿಲಿಯಂಟ್ ಹುಡುಗ ಎಂದರು. ಆ ಮಾತಲ್ಲಿ ಅತಿಶಯೋಕ್ತಿಯೇನೂ ಇರಲಿಲ್ಲ. ವಿವೇಕ್ ಸಿಂಧು ಗ್ರೂಪ್ ಆಫ್ ಕಂಪನೀಸ್ಗೆ ಜಾಯಿನ್ ಆದ ಮೇಲೆ ದುಪ್ಪಟ್ಟು ಗ್ರೋತ್ ಆ್ಯಂಡ್ ಪ್ರಾಫಿಟ್ ಪಡೆದಿತ್ತು ಆ ಕಂಪನಿ. ಓಕೆ ಅಂಕಲ್ ಎಂದು ಸಮ್ಮತಿಸಿದಳು. ಅಂಕಲ್, ನಾನು ನಿಮಗೆ ಏನೋ ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಎಂದಳು. ಈಗೆಂಥ ಗಿಫ್ಟು ಬಿಡು ಪುಟ್ಟ, ಸದ್ಯಕ್ಕೆ ನೀನೇ ನನಗೆ ದೊಡ್ಡ ಉಡುಗೊರೆ ಎಂದು ಹೇಳಿ ಭಾವುಕರಾದರು. ಮಾತ್ಗೂ ಎಮೋಷ್ನಲ್ ಆಗ್ತೀರಿ ನೀವು ಎಂದು ಹೇಳಿ ಮೂತಿ ಊದಿಸಿದಳು. ಇಲ್ಲ ಹೇಳಪ್ಪ ಎಂದು ನಕ್ಕರು. ಪ್ಯಾಂಟ್ ಜೇಬಿನಲ್ಲಿದ್ದ ಪುಟ್ಟ ಡಬ್ಬಿಯೊಂದನ್ನು ತೆಗೆದು ಅವರ ಕೈಗೆ ಇಟ್ಟಳು. ರಾಘವ್ ಅದನ್ನು ಓಪನ್ ಮಾಡಿದವರು ಅತ್ತೇ ಬಿಟ್ಟರು. ಅಂಕಲ್ ಪ್ಲೀಸ್ ಎಂದು ಹೇಳಿ ಸಮಾಧಾನಿಸಿದಳು. ನನ್ನ ತಂಗಿಗೆ ನಾನು ಕೊಡಿಸೋದು ಓಲೆ ಇದು. ದುಃಖ ಉಮ್ಮಳಿಸಿ ಬಂದಿತ್ತು ಅವರಿಗೆ. ಹೌದು ಅಂಕಲ್, ಪಪ್ಪ ಇದನ್ನು ನನಗೆ ಕೊಟ್ಟಿದ್ರು. ನಾನು ಇಷ್ಟು ದಿನ ಇದನ್ನು ಜೋಪಾನವಾಗಿ ಇಟ್ಕೊಂಡಿದ್ದೆ. ಅಮ್ಮನನ್ನು ನೋಡಿಲ್ಲ ನಾನು. ನನಗೆ ಅವಳ ಮೇಲೆ ಅಷ್ಟೊಂದೇನು ಅಟ್ಯಾಚ್ಮೆಂಟ್ ಇಲ್ಲ. ಆದರೆ ನಿಮ್ಮ ಜೊತೆ ಈ ಓಲೆ ಇದ್ದರೆ ಅವರು ನಿಮ್ಮ ಜೊತೆನೇ ಇದ್ದಾರೆ ಅನ್ನೋ ಫೀಲ್ ಸಿಗುತ್ತೆ, ನಿಮಗೆ ಸಿಗಬಹುದು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಎಂದು ಹೇಳಿ ನಕ್ಕಳು. ಸಿಟಿಗೆ ಅಣ್ಣನೊಟ್ಟಿಗೆ ಹೋಗಿದ್ದಾಗ ಪೀಡಿಸಿ ಕೊಂಡುಕೊಂಡಿದ್ದರು ಸಿಂಧೂರ. ನಂತರದ 6 ತಿಂಗಳೊಳಗೆ ಭಾರ್ಗವ್ ಜೊತೆ ಹೊಸ ಜೀವನ ಶುರು ಮಾಡಿದ್ದರು. ಅದನ್ನೇ ನೋಡುತ್ತಾ ಕುಳಿತಿದ್ದ ರಾಘವ್ ಅವರನ್ನು ಎಚ್ಚರಿಸಿದ್ದಳು ಪ್ರಣತಿ. ಅಂಕಲ್, ಈ ಓಲೆನ ನೀವು ಆಂಟಿಗೆ ಹಾಕಿ, ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತೀರಿ. ಈ ಓಲೆ ಅವ್ರ ಹತ್ರ ಇದ್ದರೆ ನಿಮಗೆ ದುಪ್ಪಟ್ಟು ಪ್ರೀತಿ ಸಿಗುತ್ತೆ. ನಾನು ನೋಡಿ ಆಂಟಿ ಹತ್ರ ಪಡೆದು ಓಲೆಯನ್ನೇ ಹಾಕ್ಕೊಂಡಿದ್ದೀನಿ. ಕಣ್ಣು ಮಿಟುಕಿಸಿ ಕಿವಿಯನ್ನು ಅವರತ್ತ ತಿರುಗಿಸಿದಳು. ಅವಳ ಕಿವಿಯನ್ನು ಒಮ್ಮೆ ಸವರಿ ಅವಳ ಹಣೆಗೆ ಮುತ್ತಿಟ್ಟು, ತುಂಬ ಚೆನ್ನಾಗಿ ಕಾಣ್ತಿದೆ ಪುಟ್ಟ ಎಂದು ಹೇಳಿ ಕಣ್ಣು ತುಂಬಿಕೊಂಡರು. ಗುಳಿಕೆನ್ನೆಯ ಪಕ್ಕ ಸಣ್ಣದಾಗಿ ತೂಗುವ ಜುಮುಕಿ ಅವಳ ಅಂದವನ್ನು ದುಪ್ಪಟ್ಟು ಹೆಚ್ಚಿಸಿತ್ತು. ರಾಘವ್ ಇನ್ನೊಂದು ವಿಷಯವನ್ನು ಗುರುತಿಸಿದ್ದರು. ತಾಳಿ ಕಿತ್ತೆಸೆದಿದ್ದರೂ ಅವಳ ಕಿವಿಯ ಬಳಿ ಕಂಡು ಕಾಣದಂತೆ ಅರಿಶಿನ ಹಚ್ಚಿದ ಗುರುತಿತ್ತು. ಬಹಳ ದಿನಗಳಿಂದಲೂ ಹಚ್ಚಿರುವ ಕಾರಣ ಆ ಜಾಗ ಹಳದಿ ಬಣ್ಣಕ್ಕೆ ತಿರುಗಿತ್ತು. ರಾಘವ್ ಮುಖದಲ್ಲಿ ತಿಳಿ ಮಂದಹಾಸ ಮೂಡಿತ್ತು. ಎಲ್ಲದಕ್ಕೂ ಟೈಮ್ ಬರಬೇಕು ಎಂದುಕೊಂಡರು ಮನದಲ್ಲೇ. ರಾಘವ್ ಅವರನ್ನು ಏಳಿಸಿಕೊಂಡು ಹೋದವಳು ರೇಖಾರನ್ನು ಕೂರಿಸಿ ರಾಘವ್ ಕೈಯಿಂದಲೇ ಅವಳು ಕೊಟ್ಟಿದ್ದ ಓಲೆಯನ್ನು ರೇಖಾರ ಕಿವಿಗೆ ಹಾಕಿಸಿದ್ದಳು. ಸೀರೆ ಜೊತೆಗೆ 2 ಚಿನ್ನದ ಬಳೆಗಳನ್ನು ಇಟ್ಟು ರೇಖಾರ ಮಡಿಲು ತುಂಬಿಸಿ ಅವರ ಆಶೀರ್ವಾದ ಪಡೆದು ಖುಷಿ ಖುಷಿಯಾಗಿ ಅವರನ್ನು ಕಳುಹಿಸಿಕೊಟ್ಟಿದ್ದಳು. ಪಾರ್ಕಿಂಗ್ ಏರಿಯಾದಲ್ಲಿ ವಿವೇಕ್ ಕಾರ್ ನಿಂತಿರುವುದನ್ನು ಗಮನಿಸಿದಳು ಸುಮಾ. ಅಂದರೆ ವಿವೇಕ್ ಸರ್ ಮನೆಯಲ್ಲೇ ಇದ್ರಾ? ಮತ್ತೆ ನನ್ನ ಫೋನ್ ಯಾಕೆ ಪಿಕ್ ಮಾಡಿಲ್ಲ? ಹುಬ್ಬುಗಳು ಗಂಟಾದವು ಅವಳವು. ಮೆಟ್ಟಿಲು ಬಳಸದೆ ಸೀದಾ ಲಿಫ್ಟ್ ಬಳಿ ಓಡಿದಳು. ವಿವೇಕ್ ಸರ್, ಬಾಗಿಲು ತಟ್ಟುತ್ತಾ ಕೂಗಿದಳು. ಆದರೆ ಯಾವುದೇ ಉತ್ತರ ಬರಲಿಲ್ಲ.
ಕಾಲಿಂಗ್ ಬೆಲ್ ಒತ್ತಿದಾಗಲೂ ಏನೂ ಪ್ರಯೋಜನವಾಗಲಿಲ್ಲ. ಒಮ್ಮೆ ಚಿಲಕ ತಿರುಗಿಸಿದಾಗ ಬಾಗಿಲು ಓಪನ್ ಆಗಿತ್ತು. ಲಾಕ್ ಮಾಡಿಲ್ವಾ? ಅನುಮಾನ ಮೂಡಿತ್ತು ಅವಳ ಮನದಲ್ಲಿ. ವಿವೇಕ್ ಮನೆಯಲ್ಲಿದ್ದರೆ ಆಲ್ಮೋಸ್ಟ್ ಬಾಗಿಲು ಓಪನ್ ಆಗಿಯೇ ಇರುತ್ತಿತ್ತು. ಆದರೆ ಇಂದು ಡೋರ್ ಕ್ಲೋಸ್ ಆಗಿದೆ, ಆದರೆ ಲಾಕ್ ಆಗಿಲ್ಲ. ಅನುಮಾನದಿಂದಲೇ ಒಂದೊಂದೇ ಹೆಜ್ಜೆ ಇಡುತ್ತಾ ಸುತ್ತಲೂ ಕಣ್ಣಾಡಿಸುತ್ತಾ ಒಳಗೆ ಬಂದಳು. ವಿವೇಕ್ ಸರ್? ಎಲ್ಲ ಕಡೆ ನೋಡಿದಳು. ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಇಲ್ವಾ ಎಂದು ಯೋಚಿಸಿದವಳು ಅಳುಕುತ್ತಾ ಅವನ ರೂಮಿನ ಬಳಿ ನಡೆದಳು. ಮಂಚದ ಮೇಲೆ ಬೋರಲು ಬಿದ್ದಿದ್ದನು ವಿವೇಕ್. ನೋಡಿದವಳಿಗೆ ಒಂದೇ ಸಾರಿ ಶಾಕ್ ಆಗಿತ್ತು. ಓಡಿ ಅವನ ಬಳಿಗೆ ಹೋಗಿ ವಿವೇಕ್ ಸರ್ ಎಂದಳು. ಅವಳಿಗೆ ಭಯಕ್ಕೆ ಉಸಿರುಗಟ್ಟಿದ ಹಾಗಾಗುತ್ತಿತ್ತು. ಅವನು ಅಲ್ಲಾಡದೆ ಹಾಗೆಯೇ ಮಲಗಿದ್ದನು. ವಿವೇಕ್ ಸರ್? ಅವನ ತೋಳನ್ನು ಅಲಗಿಸಿ ನೋಡಿದಳು. ಆದರೆ ಅವನು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಸ್ವಲ್ಪ ಮುಂದಕ್ಕೆ ಬಾಗಿ ಅವನನ್ನು ಅಂಗಾತ ಉರುಳಿಸಿದಾಗ ಕೊಸರಿದವನು ಮತ್ತೆ ಬೋರಲು ಬಿದ್ದುಕೊಂಡನು. ಸುಮಾಗಿದ್ದ ಭಯ ಸ್ವಲ್ಪ ಕಡಿಮೆಯಾಯಿತು. ಏನೇನನ್ನೋ ಯೋಚಿಸಿಬಿಟ್ಟಿದ್ದಳು. ಎದೆಯ ಮೇಲೆ ಕೈ ಇಟ್ಟುಕೊಂಡು ನೆಮ್ಮದಿಯ ಉಸಿರು ಹೊರಹಾಕಿದಳು. ಮತ್ತೊಮ್ಮೆ ಅವನನ್ನು ಅಲುಗಿಸಿ ವಿವೇಕ್ ಸರ್ ಎಂದಳು. ಸುಮಾ ಪ್ಲೀಸ್, ತಲೆ ತುಂಬ ನೋವುತ್ತಿದೆ, ಲೀವ್ ಮೀ ಎಂದನು. ತಲೆನೋವಾ? ಯಾಕೆ? ಹುಬ್ಬು ಸಂಕೋಚಿಸಿ ಕೇಳಿದಳು. ಪುರಾಣ ನನಗೀಗ ಹೇಳೋಕ್ಕಾಗಲ್ಲ. ಮಲಗಿದ್ದಲ್ಲೇ ಕೊಸರಿದನು. ಓಕೆ ಸಾರಿ ಎಂದವಳು ಮುಖ ಸಪ್ಪಗೆ ಮಾಡಿಕೊಂಡು ಹೊರ ನಡೆದಳು. ಏನಾಯ್ತು ಇವರಿಗೆ? ಯೋಚಿಸುತ್ತಲೇ ತನ್ನ ರೂಮಿಗೆ ಹೋಗಿದ್ದಳು. ವಾಮಿಟ್ ಬರುವಂತೆ ಅನಿಸಿದಾಗ ವಿವೇಕ್ ಎದ್ದು ಬಾತ್ರೂಮ್ ಕಡೆ ಓಡಿದನು. ಹೇಳಿ ಪಪ್ಪ. ಫೋನಲ್ಲಿ ರಾಘವ್ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದನು ಗೌತಮ್. ಹೌದಾ? ನನ್ನ ಗೆಸ್ ಕರೆಕ್ಟಾಗಿಯೇ ಇತ್ತು. ಇರಲಿ ಬಿಡಿ. ನಿರಾಸೆಯ ಕಾರ್ಮೋಡಗಳು ಅವನ ಮೊಗದ ತುಂಬ ಹರಡಿಕೊಂಡವು. ಇಲ್ಲ ಪಪ್ಪ, ನಿಮ್ಮ ಸೊಸೆ ಸೇಫ್ ಆಗೇ ಇರ್ತಾಳೆ, ನೀವು ಚಿಂತೆ ಮಾಡಬೇಡಿ ಭರವಸೆ ನೀಡಿ ಫೋನ್ ಇಟ್ಟನು. ಮುದ್ದಾಗಿರೋ ರಾಕ್ಷಸಿ ಕಣೆ ನೀನು, ಎಲ್ಲ ನೀನು ಅನ್ಕೊಂಡಾಗೆ ನಡಿಬೇಕು ಅಲ್ವಾ? ಮನದಲ್ಲೇ ಅಂದುಕೊಂಡು ನಕ್ಕನು. ಪ್ರಣತಿಯ ಫೋನ್ ಬಂದಿತ್ತು ಆಶ್ಚರ್ಯವೆಂಬಂತೆ. ಗೌತಮ್ ಕಣ್ಣುಗಳು 100 ಬಲ್ಬಿನ ವೋಲ್ಟೇಜನ್ನು ಒಮ್ಮೆಲೆ ಹೊರಹಾಕಿದ್ದವು. ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಗಿತ್ತು. ಫೋನ್ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡನು. ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಬೇಕಿತ್ತು, ಮನೆ ಹತ್ರ ಬರೋದಕ್ಕಾಗುತ್ತಾ? ಗಡುಸಾಗಿ ಕೇಳಿದಳು. ಎದೆಯ ಮೇಲೆ ಕೈ ಇಟ್ಟುಕೊಂಡನು. ಅವನ ಹೃದಯದ ಬಡಿತ ಅವನಿಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಒಂದು ತರಹದ ಹೊಸ ಅನುಭವ, ಹಿತವಾಗಿತ್ತು. ಆದರೆ ಅವಳ ಮುಂದೆ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಓಕೆ. ಆದಷ್ಟು ದನಿಯಲ್ಲಿ ಗಡುಸು ಬೆರೆಸಲು ಪ್ರಯತ್ನಿಸಿದನು. ಆದರೆ ಅವನ ದನಿ ನಡುಗಿದ್ದು ಅವನಿಗೆ ಅನುಭವವಾಗಿತ್ತು. ಥ್ಯಾಂಕ್ಸ್ ಎಂದು ಹೇಳಿ ಫೋನ್ ಇಟ್ಟು ಬಿಟ್ಟಳು. ಈ ಸುಂದರ ಅನುಭವವನ್ನು ಅರಗಿಸಿಕೊಳ್ಳಲು ನಿಮಿಷಗಳೇ ಬೇಕಾದವು ಗೌತಮ್ಗೆ. ಬಿಗಿಯಾಗಿ ಹಿಡಿದಿದ್ದ ಫೋನನ್ನು ನಿಧಾನಕ್ಕೆ ಸಡಿಲಿಸಿದಳು. ಹಣೆಯ ಮೇಲೆ ಮೂಡಿದ ಸ್ವೇದ ಬಿಂದುಗಳನ್ನು ಅಂಗೈಯಲ್ಲಿ ಉರಿಸಿಕೊಂಡಳು. ಎದುರಿಗಿದ್ದ ಬಾಟಲಿಯಿಂದ ಅರ್ಧ ಲೀಟರ್ ಅಷ್ಟು ನೀರು ಖಾಲಿಯಾಗಿತ್ತು. ಸೋಫಾ ಮೇಲೆ ಉರುಳಿದವಳು ಢವಗುಡುತ್ತಿದ್ದ ಹೃದಯವನ್ನು ಮುಷ್ಟಿ ಬಿಗಿ ಹಿಡಿದು ತಡೆಯಲು ಪ್ರಯತ್ನಿಸಿದಳು. ಎದುರಿಗೆ ಬಂದ ಶಾರದಮ್ಮರ ಕಣ್ಣುಗಳಲ್ಲಿ ಆಸೆಯ ನಕ್ಷತ್ರಗಳು ಹೊಳೆದವು. ಪ್ರಣತಿ ಬಳಿ ಬಂದು ಕುಳಿತವರು, ಗೌತಮ್ ಏನು ಹೇಳಿದ್ರು ಪುಟ್ಟ? ಕಾಳಜಿಯಿಂದ ಅವಳ ಭುಜ ಹಿಡಿದರು. ಬರ್ತೀನಿ ಅಂದರು ಶಾರದಮ್ಮ. ಅಂಕಲ್ ಆಂಟಿ ಇಲ್ವಲ್ಲ, ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಮಾತನ್ನು ಬೇರೆಡೆಗೆ ತಿರುಗಿಸಿದಳು. ಅವಳನ್ನು ಅಪ್ಪಿದರು ಮಮತೆಯಿಂದ. ಅವರನ್ನು ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀ ನೀನು. ಭಾವುಕರಾದರು. ಹೌದು ಶಾರದಕ್ಕ, ಅವ್ರು ಇರಲಿಲ್ಲ ಅಂದಿದ್ರೆ ಅಪ್ಪನ ನೆನಪಲ್ಲಿ ನಾನು ಹುಚ್ಚಿಯಾಗಿಬಿಡ್ತಿದ್ನೇನೋ. ಮೆಲ್ಲಗೆ ಮಂದಹಾಸ ಬೀರಿ ಅವರ ಮಡಿಲಲ್ಲಿ ಮಲಗಿದಳು. ಆಗೋದೆಲ್ಲ ಒಳ್ಳೆಯದಕ್ಕೆ ಮಗಳೇ. ಕೊನೆಗೂ ಭಾರ್ಗವ್ ಮಗಳಿಗೆ ಉತ್ತಮ ದಾರಿ ಮಾಡಿನೇ ಹೋಗಿದ್ದಾನೆ. ವಿಷಾದದ ನಗುವೊಂದನ್ನು ಬೀರಿ ಅವಳ ತಲೆ ಕೂದಲಲ್ಲಿ ಕೈಯಾಡಿಸುತ್ತಿದ್ದರು.
ಅಪ್ಪನ ನೆನಪಲ್ಲೇ ಹಾಗೆಯೇ ನಿದ್ರೆಗೆ ಜಾರಿದಳು ಪ್ರಣತಿ. ತನ್ನ ರೂಮಿಗೆ ಬಂದು ಕುಳಿತವಳ ತಲೆಯಲ್ಲಿ ಸಂಶಯದ ಹುಳ ಹೊಕ್ಕಿತ್ತು. ಕಳೆದ 24 ಗಂಟೆಗಳಿಂದ ಅವನು ಇಲ್ಲವೆಂದು ಚಡಪಡಿಸಿ ನೊಂದುಕೊಂಡಿದ್ದವಳು ಈಗ ಅವನ ಅವಸ್ಥೆ ನೋಡಿ ಎಲ್ಲ ಗೊಂದಲಮಯವಾಗಿತ್ತು. ಸತತವಾಗಿ ಬಾಗಿಲು ಬಡಿದ ಸದ್ದಿಗೆ ಯೋಚನಾ ಲಹರಿಯಿಂದ ಹೊರಬಂದವಳು ಬಂದು ಬಾಗಿಲು ತೆರೆದಳು. ಬಾಗಿಲ ಬಳಿ ನಿಂತವನ ಕಂಡು, ಸರ್? ಕಣ್ಣುಗಳು ಆತಂಕದಿಂದ ತುಂಬಿದವು. ಸುಮಾ ಪ್ಲೀಸ್, ಏನಾದರೂ ಮಾಡಿ, ತುಂಬ ಹೊಟ್ಟೆ ಉರಿತಿದೆ, ವಾಮಿಟ್ ಬರೋ ಹಾಗಾಗ್ತಿದೆ ಎನ್ನುತ್ತಾ ಅವಳ ಭುಜಕ್ಕೆ ಒರಗಿದನು. ಸರ್ 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 ಏನಾಯಿತು ಎಂದವಳು ಅವನು ಬೀಳದಂತೆ ಹೆಗಲಿಗೆ ಒರಗಿಸಿಕೊಂಡು ಬಂದು ಸೋಫಾ ಮೇಲೆ ಮಲಗಿಸಿದಳು. ಸುಮಾಳಿಗೆ ಭಯಕ್ಕೆ ಕೈಕಾಲೇ ಆಡದಾಗಿತ್ತು. ಫೋನ್ ಎತ್ತಿಕೊಂಡವಳು ಏನೊಂದು ತೋಚದೆ ಗೌತಮ್ಗೆ ಕಾಲ್ ಮಾಡಿದ್ದಳು. ಅವನ ಬಳಿ ಮಾತನಾಡಿದಾಗ ವಿಷಯ ತಿಳಿದು ವಿವೇಕ್ ಮೇಲೆ ಕೋಪ ಉಕ್ಕಿ ಬಂದಿತ್ತು. ಈಡಿಯಟ್, ಮನದಲ್ಲೇ ಬೈದುಕೊಂಡಳು. ನಿಮ್ಗೇನಾದರೂ ಬುದ್ಧಿ ಇದೆಯಾ? ಆರೋಗ್ಯ ಹಾಳು ಮಾಡ್ಕೊಳ್ಳೋಷ್ಟು ಕುಡಿತಾರಾ? ಅವನ ಮುಂದೆ ನಿಂತು ಬೈದಳು. ಹಾಂ ಎಂದು ಕಣ್ಣುಗಳನ್ನು ತೆಲಿಸುತ್ತಾ, ಅವನೇ ಎಲ್ಲ ಹೇಳಾಗಿದೆ ಅಂದಮೇಲೆ ನನ್ನ ಹತ್ರ ಯಾಕೆ ಕೇಳ್ತಿರೋದು? ಮತ್ತೆ ಕಣ್ಣು ಮುಚ್ಚಿದ. ನಿಮ್ಮನ್ನ ಎಂದು ಅವನ ಬಳಿ ಬಂದು ಕುಳಿತವಳು, ಅದೆಲ್ಲ ಗೊತ್ತಾದ ಮೇಲೇ ನಿಮ್ಮನ್ನು ಕೇಳ್ತಿರೋದು, ಬುದ್ಧಿ ಇಲ್ವಾ ನಿಮಗೆ ಅಂತ ಎಂದಳು. ಎಲ್ಲ ಅವನೇ ಮಾಡಿದ್ದು, ನಾನು ಯಾವಾಗಲೂ ಕುಡಿಯೋಲ್ಲ. ಕೈಗಳನ್ನು ಇಳಿಬಿಟ್ಟು ಬೋರಲು ಬಿದ್ದುಕೊಂಡನು. ದೀರ್ಘ ಉಸಿರೆಳೆದುಕೊಂಡವಳು, ನಿಮಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ಎಂದು ಹೇಳಿ ಕಿಚನ್ ಕಡೆ ನಡೆದಳು. ಅವಳ ಮುಖವನ್ನು ಹತ್ತಿರದಿಂದ ನೋಡಲು ಪ್ರೀತಿಯ ಸಾಗರವೇ ಹರಿದಿತ್ತಲ್ಲಿ. ಮುದ್ದಾಗಿ ಮಗುವಂತೆ ಮಲಗಿದ್ದ ಅವಳನ್ನು ಚುಂಬಿಸುವ ಮನಸ್ಸಾಗಿತ್ತು. ಎಂದಿಗಿಂತಲೂ ಮುದ್ದಾಗಿ ಕಂಡಿದ್ದಳು. ತೋರು ಬೆರಳಿನಿಂದ ಅವಳ ಮುಂಗುರುಳನ್ನು ಸರಿಸಿದ ಗೌತಮ್ ಕಣ್ಣುಗಳು ಅವಳ ಮುಖದಲ್ಲೇ ನಾಟಿದ್ದವು. ನಾನು ಹೇಗಿರಲಿ ನೀನಿಲ್ಲದೆ ಪ್ರಣತಿ? ಇಷ್ಟು ಪ್ರೀತಿ ಮಾಡೋ ನನ್ನ ಮೇಲೆ ದ್ವೇಷ ಯಾಕೆ ನಿನಗೆ? ದೂರಿದ. ಗೌತಮ್? ಶಾರದಮ್ಮರ ಕೂಗಿಗೆ ಅವಳಿಂದ ದೂರ ಸರಿದು ಕೂತನು. ಎಚ್ಚರಗೊಂಡ ಪ್ರಣತಿ ಹೆದರುತ್ತಾ ಅವನತ್ತ ನೋಡಿದಳು. ಈಗ ಬಂದೇನಪ್ಪ? ಕೈ ಒರೆಸುತ್ತಾ ಅಡಿಗೆ ಮನೆಯಿಂದ ಬಂದವರು ಅವನನ್ನು ಕೇಳಿದರು. ಹೌದು ಶಾರದಮ್ಮ ಎಂದು ಹೇಳಿ ತಲೆಬಾಗಿಸಿ ಪ್ರಣತಿಯನ್ನು ದಿಟ್ಟಿಸಿದನು. ನಿದ್ದೆಯಲ್ಲಿ ಇದ್ದವಳಿಗೆ ಪ್ರಸ್ತುತ ತಿಳಿಯಲು ಕ್ಷಣಗಳೇ ಬೇಕಾಯಿತು. ಮುಜುಗರಕ್ಕೆ ಒಳಗಾದಂತೆ ಎದ್ದು ಒಳಗೆ ಓಡಿದ್ದಳು. ಓಡಿ ರೂಮಿನ ಬಾಗಿಲು ಜಡಿದು ಮಂಚದ ಮೇಲೆ ಕುಳಿತವಳ ಮನದೊಳಗೆ ನಾಚಿಕೆಯ ಅಲೆಯೊಂದು ಏಳತೊಡಗಿತು. ಅವನ ಅಷ್ಟು ಸನಿಹ ಊಹಿಸಿರದ ಅವಳು ಹೃದಯದ ಬಡಿತವನ್ನು ಸಮಸ್ಥಿತಿಗೆ ತಂದು ಮನವನ್ನು ನಿಗ್ರಹಿಸುವ ಕಾರ್ಯಕ್ಕೆ ಇಳಿದಳು. ಕಾಫಿ ತರ್ತೀನಿರಪ್ಪ ಎನ್ನುತ್ತಾ ತಲೆ ಬಾಗಿಸಿ ಕುಳಿತಿದ್ದ ಗೌತಮ್ನನ್ನು ನೋಡಿ ಒಳಗೊಳಗೆ ನಗುತ್ತಾ ಅಡುಗೆ ಮನೆಯತ್ತ ನಡೆದರು ಶಾರದಮ್ಮ. ನೀನು ಹೇಳು ಸುಮ್ಮ, ನಿನಗೇನಾಗಿದೆ ಅಂತ. ಇಷ್ಟು ಚೆನ್ನಾಗಿ ಬೈತೀಯ ಅಂತ ಗೊತ್ತಿರಲಿಲ್ಲ ನನಗೆ. ಆದರೆ ಅದ್ಯಾಕೆ ಮಡಿಯೂಟವ್ರ ಹಾಗೆ ಅಡುಗೆ ಮನೆಯಲ್ಲಿ ನಿಂತು ಮಾತಾಡ್ತಾ ಇರೋದು? ಅದೇನೇ ಇದ್ರೂ ನನ್ನ ಎದುರುಗಡೆ ಬಂದು ಮಾತಾಡಿ, ಇಲ್ಲ ಅಂತಂದರೆ ನಾನೇ ಅಲ್ಲಿಗೆ ಬರಲಾ? ಮಜ್ಜಿಗೆಯ ಲೋಟ ಕೈಯಲ್ಲಿ ಹಿಡಿದು ಹೇಳಿದನು. ಅವಳಿಗೆ ಒಳಗೊಳಗೆ ನಗು ಉಕ್ಕಿ ಬಂದಿತ್ತು. ನೋವಿನಲ್ಲೂ ಕೀಟಲೆ ಮಾತಾಡುವ ಅವನ ವರ್ತನೆ ಅವಳಿಗೆ ತುಂಬಾ ಇಷ್ಟ. ಅವನ ಮುಂದೆ ಬಂದು ಕುಳಿತವಳು, ನೀವೇನು ಬರೋದು ಬೇಡ, ಮಾತಾಡಬೇಡಿ ನನ್ನೊಟ್ಟಿಗೆ ನುಡಿದು ಮೂತಿ ತಿರುಗಿಸಿ ಕುಳಿತಳು. ಓಹ್ ಎನ್ನುತ್ತಾ ಮಜ್ಜಿಗೆಯ ಲೋಟ ಖಾಲಿ ಮಾಡಿ ಇಟ್ಟನು. ಇದಕ್ಕೆ ಅದೃಷ್ಟ ಅನ್ನೋದೇನೋ ಅಲ್ವಾ ಸುಮಾ? ನಾನು ಹೀಗೆ ಮಾಡ್ಕೊಂಡಿಲ್ಲ ಅಂದಿದ್ರೆ ನಿಮ್ಮ ಈ ಹೊಸ ರೂಪ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ನನಗೆ. ಲೈಫಲ್ಲಿ ಬೈದು ಉಗಿದು ಬುದ್ಧಿ ಹೇಳಿ ತಿದ್ದೋಕೆ ಒಬ್ಬಳು ಫ್ರೆಂಡ್ ಇರಬೇಕಂತೆ. ಫೈನಲಿ ನನಗೂ ಒಬ್ಬಳು ಗೆಳತಿ ಇದ್ದಾಳೆ ಎನ್ನುತ್ತಾ ತಲೆ ಎತ್ತಿ ಅವಳತ್ತ ನೋಡಿದನು. ಅವನನ್ನೇ ದುರುಗುಟ್ಟಿ ನೋಡುತ್ತಿದ್ದಳು ಸುಮ್ಮ. ಕ್ಷಣಕಾಲ ಅವಳ ಕಣ್ಣುಗಳಲ್ಲಿ ಕಳೆದು ಹೋದವನು, ಹೋ ಸುಮ್ಮ, ಭಯ ಆಯಿತು ನನಗೆ. ನಮ್ಮೂರಲ್ಲಿ ಮಾರಮ್ಮ ದೇವಸ್ಥಾನ ಇದೆ, ಆ ದೇವ್ರಿಗೂ ನಿನ್ನಷ್ಟೇ ದಪ್ಪ ಕಣ್ಣಿತ್ತು ಭಯ ನಟಿಸಿದನು.
ಅವನ ಬಳಿ ಬಂದು ಅವನ ತಲೆಯ ಮೇಲೆ ಮುಟಕಿದವಳು, ಇಂಥ ತರಲೆ ಮಾತಿಗೆಲ್ಲ ಏನು ಕಡಿಮೆ ಇಲ್ಲ, ಸ್ವಲ್ಪ ರೆಸ್ಟ್ ಮಾಡಿ, ನಾನು ಅಡುಗೆ ಮಾಡ್ತೀನಿ ಎನ್ನುತ್ತಾ ಅಡಿಗೆ ಮನೆಗೆ ಹೋಗಲು ತಿರುಗಿದಳು. ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.